ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಹೋಮ್ ರೆಮಿಡಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಸಾಮಾನ್ಯವಾಗಿ ಪಿಗ್ಮೆಂಟೇಷನ್ ಅದು 130 ಅಬೋವ್ ಆ ಥರ ಆಗ್ಬಿಟ್ರೆ ಸಾಕು. ಇವಾಗ 25 ಆದರೂ ಕೂಡ ಸಾಕು, ಪಿಗ್ಮೆಂಟೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಅವು ಜಾಸ್ತಿ ಅಂದರೆ ಮೂಗು ಮೇಲೇ ಜಾಸ್ತಿ ಬರ್ತಾ ಇರುತ್ತೆ, ಮೂಗು ಮೇಲೆ ಮತ್ತು ಕೆನ್ನೆ ಮೇಲೆ ಎಲ್ಲ. ಅದು ಯಾವುದೇ ಕ್ರೀಮ್ ನಾವು ಬಳಸಿದ್ರೆ ಕೂಡ ಹೋಗೋದೇ ಇಲ್ಲ. ಮನೆಯಲ್ಲೇ ಸಿಂಪಲ್ಲಾಗಿ ಯಾವುದೇ ₹1 ಖರ್ಚಿಲ್ದೇ ಆರಾಮಾಗಿ ರೆಡಿ ಮಾಡ್ಕೋಬೋದು. ಇದರಿಂದ ತುಂಬಾ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ನಾವು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಇಲ್ಲಾಂದರೆ ಕ್ರೀಮ್ ತೊಗೊಂಡು ಬಳಸೋ ಬದಲು ಈ ಥರಗೆ ನ್ಯಾಚುರಲಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರೇ ಆರಾಮಾಗಿ ಮನೆಯಲ್ಲೇ ಟ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಫಸ್ಟ್ ಆದರೆ ನಾನು ತುಳಸಿನ ತೊಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲಿ ಮಾಮೂಲಿಯಾಗಿ ಪಾಟಲ್ಲಿ ಹಾಕ್ಕೊಂಡೇ ಇರ್ತೀವಿ. ತುಳಸಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ರಾಮ್ ತುಳಸಿ ಅಂತಲೂ ಬರುತ್ತಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಜಾಸ್ತಿ ಇದ್ರೂ ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಇದಕ್ಕೆ ಸ್ವಲ್ಪನ ಸೇರಿಸ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಒಂದು ಹಿಡಿ ಆಗೋಷ್ಟು ತುಳಸಿನ ತೊಗೊಂಡಿದ್ದೀನಿ. ನಮ್ಗೆ ಜಾಸ್ತಿ ಸ್ಟೋರ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ತುಳಸಿ ತೊಗೊಳ್ಳಿ. ಇಲ್ಲಾಂದರೆ 2 ದಿವಸ 3 ದಿವಸಕ್ಕೆ ಒಂದೊಂದು ಸತಿ ನಾವು ಮಾಡ್ಕೊಂಡು ಇಟ್ಕೋತೀವಿ ಅಂದರೆ ಒಂದಿಷ್ಟಾದರೆ ಒಂದು ಹಿಡಿ ಆದರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಎಳೆಗಳೆಲ್ಲ ಬಿಡಿಸ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ತುಳಸಿನ ನಮಗೆ ರಿಸಲ್ಟನ್ನು ಸಿಗುತ್ತೆ. ಇದು ಒಂಥರ ಆಂಟಿಬಯೋಟಿಕ್ ಥರ ನಮಗೆ ಕೆಲಸ ಮಾಡುತ್ತೆ. ಈ ಚೆನ್ನಾಗಿ ಎಲ್ಲ ಬಿಡಿಸ್ಕೊಂಡ್ಮೇಲೆ ಒಂದು ಚಿಕ್ಕದು ಒರಳು ಬರುತ್ತಲ್ಲ ಮನೆಯಲ್ಲಿ, ಆ ಥರ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುಟ್ಕೋಬೇಕಾಗುತ್ತೆ. ಒರಳೇನದು ಇನ್ ಕೇಸ್ ನಿಮಗೆ ಒರಲಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೋಬೋದು. ಇದಕ್ಕೆ ಒಂದೇ ಒಂದು ಎಸಲಾಗುವಷ್ಟು ಬೆಳ್ಳುಳ್ಳಿನೂ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೇ ಅಷ್ಟೇ, ನಮಗೆ ಯಾವುದೇ ಮೊಡವೆಗಳಿದ್ರೂ ಆ ಥರ ಮುಖದ ಮೇಲೆ ಏನಾದರೂ ಇದ್ದಿದ್ರೆ, ಚಿಕ್ಕ ಚಿಕ್ಕ ಗುಳ್ಳೆಗಳಿದ್ರೆ ಕ್ಲೀನಾಗಿ ಕ್ಲಿಯರ್ ಆಗುತ್ತೆ ನಮ್ಮ ಫೇಸ್ ಅನ್ನೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ಅದನ್ನು ಜಜ್ಕೋಬೇಕಾಗುತ್ತೆ. ನಿಮ್ಗೆ ಇನ್ ಕೇಸ್ ನೀವೇನಾದರೂ ಜಾಸ್ತಿ ಮಾಡ್ಕೋಬೇಕು ಅಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಆರಾಮಾಗಿ ನಾವು ಮಾಡ್ಕೋಬೋದು. ಇದನ್ನು ಒಂದು ಕಾಫಿ ಫಿಲ್ಟ್ರ್ ಬರುತ್ತಲ್ಲ, ಅದರಲ್ಲಿ ನಾವು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಅದು ನಮ್ಗೆ ರಸ ಬೇಕಾಗುತ್ತೆ ಅಷ್ಟೇ. ಅದು ತುಳಸಿದೇನು ಇದು ಬೇಕಾಗಿಲ್ಲ, ನಮ್ಗೆ ಆ ರಸ ಅನ್ನೋದು ಬೇಕಾಗುತ್ತೆ. ಇದು ಎಷ್ಟು ರಸ ಬೇಕು, ಎಷ್ಟು ನಾವು ಅದರಲ್ಲಿ ಸಿಗುತ್ತೋ ಅಷ್ಟು ಚೆನ್ನಾಗಿ ಇದಕ್ಕೆ ನಾವು ಹಿಂಡ್ಕೋಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ತುಳಸಿಯನ್ನು ಹಾಕ್ಕೊಳ್ಳಿ. ಒಂದು 2-3 ದಿವಸ ಆದರೆ ಇದು ಸಾಕಾಗುತ್ತೆ. ಜಾಸ್ತಿ ದಿನಕ್ಕಾದರೆ ಹಾಕಲ್ಲ. ಒಂದು ವಾರಕ್ಕೇನಾದರೂ ನಾವು ಸ್ಟೋರ್ ಮಾಡ್ಕೋಬೇಕು ಅಂದರೆ ತುಳಸಿ ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಜಾಸ್ತಿ ತಗೊಳ್ಳಿ. ನಾನು ಮಾಡಿರೋ ಕ್ವಾಂಟಿಟಿಗೆ ಒಂದು 3 ದಿವಸ ಆರಾಮಾಗಿ ನಾವು ಅಪ್ಲೈ ಮಾಡ್ಕೋಬೋದು. ಇದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ನಮ್ಮ ಮುಖದಲ್ಲಿ ಯಾವುದೇ ಥರ ಬ್ಲ್ಯಾಕ್ ಮಾರ್ಕ್ಸ್ ಇದ್ರೂ ಕಡಿಮೆ ಆಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಹಾಲಿನ ಪುಡಿ ಇಲ್ಲ ಅಂದರೆ ನಮಗೆ ಕೆನೆ ಬರುತ್ತಲ್ಲ ಹಾಲಿನ ಮೇಲೆ, ಅದು ತಗೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಅದನ್ನು ಸೇರಿಸ್ಕೋಬೋದು. ಇಲ್ಲಾಂದರೆ ಹಾಲಿನ ಪುಡಿ ಇದ್ದರೆ ಅದಕ್ಕೆ ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ರೋಸ್ ವಾಟರನ್ನು ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಅನ್ನೋದು ಮಾಯ್ಚುರೇಷನ್ ಥರ ಮಾಡುತ್ತೆ. ಇದೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ನ್ಯಾಚುರಲಾಗಿ ಆರಾಮಾಗಿ ಮನೆಯಲ್ಲೇ ಇರೋ ಪದಾರ್ಥಗಳಿಂದ ಈ ಥರ ಒಂದು ಸತಿ ಟ್ರೈ ಮಾಡಿ. ನಮಗೆ ಯಾವುದೇ ಥರ ಪಿಗ್ಮೆಂಟೇಷನ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನಾವು ಅಷ್ಟಷ್ಟು ದುಡ್ಡು ಕೊಟ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ತಗೊಬಂದು ಇಲ್ಲಾಂದರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಾವು ಕನ್ಸಲ್ಟ್ ಮಾಡಿ ತೊಗೊಂಡು ಅಪ್ಲೈ ಮಾಡ್ತಾ ಇರ್ತೀವಿ. ಬಟ್ ಅದರಿಂದ ಪಿಗ್ಮೆಂಟೇಷನ್ ಅನ್ನೋದು ಹೋಗೋದೇ ಇಲ್ಲ, ದುಡ್ಡು ಅಷ್ಟು ವೇಸ್ಟ್ ಆಗುತ್ತೆ ಅಷ್ಟೇ. ಬಟ್ ನ್ಯಾಚುರಲ್ಲಾಗಿ ಮನೆಯಲ್ಲಿರೋ ಪದಾರ್ಥಗಳಿಂದ ಆರಾಮಾಗಿ ಈ ಥರ ಮಾಡ್ಕೊಳ್ಳಿ. ಯಾವುದೇ ಥರ ನಮಗೆ ಸೈಡ್ ಎಫೆಕ್ಟ್ ಇರೋದಿಲ್ಲ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ನೋಡಿ, ಇದನ್ನು ನಾನು ಒಂದು 3 ಟೈಮ್ಸ್ ಆರಾಮಾಗಿ ನಾವು ಅಪ್ಲೈ ಮಾಡ್ಕೋಬೋದು. ಇನ್ನೂ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಥರ ಅದಕ್ಕಿದ್ರೆ ಸಾಕಾಗುತ್ತೆ. ಇದನ್ನು ಒಂದು ಗಾಜದ್ದು ಬರುತ್ತಲ್ಲ, ಅದರಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ನಾವು ಅಪ್ಲೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ. ಇದರಲ್ಲಿ ಹಾಕಿರೋದು ತುಳಸಿ ಮತ್ತು ಬೆಳ್ಳುಳ್ಳಿಯಿಂದನೂ ಅಷ್ಟೇ ನಮ್ಮ ಮುಖದಲ್ಲಿ ಚಿಕ್ಕದು ಗುಳ್ಳೆಗಳ ಥರ ಬರುತ್ತೆ. ಒಬ್ಬೊಬ್ಬರಿಗೆ ಕ್ಲಿಯರ್ ಇರೋಲ್ಲ ಫೇಸ್ ಅನ್ನೋದು, ಅಂಥವ್ರಿಗಾದರೆ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ. ಆದರೆ ಜಾಸ್ತಿ ಹಾಕ್ಕೋಬಾರ್ದು. ಒಂದು ಎಸಲಾಗುವಷ್ಟು 1.5 ಎಸಲಾಗಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಅನ್ನೋದು ಹಾಕ್ಕೋಬಾರ್ದು. ಇದನ್ನು ನಾವು ನೈಟ್ ಟೈಮ್ ಅಪ್ಲೈ ಮಾಡಬೇಕಾಗುತ್ತೆ. ನಮ್ಮ ಫೇಸ್ ಅನ್ನೋದು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರು ಟೈಮ್ ಇದ್ದರೆ ಒಂದು 45 ಮಿನಿಟ್ಸ್ ಇಟ್ಬಿಟ್ಟು ನಾವು ಫೇಸ್ ವಾಶು ಸೋಪು ಆ ಥರ ಏನೂ ಹಾಕ್ಬಿಟ್ಟು ನಾವು ವಾಶ್ ಮಾಡಬಾರ್ದು. ಬರೀ ನೀರಲ್ಲೇ ವಾಶ್ ಮಾಡಿಬಿಟ್ಟು ಬಿಟ್ಟರೆ ಸಾಕಾಗುತ್ತೆ. ಈ ಥರ ಒಂದು ವಾರ ಟ್ರೈ ಮಾಡಿ ನೀವೇ. ರಿಸಲ್ಟನ್ನು ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಮಿಡಿ ಏನಾದರೂ ಸ್ವಲ್ಪ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನೋಡಿ, ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ಇದೆಲ್ಲ ಫುಲ್ ಡ್ರೈ ಆದಮೇಲೆ ನಾವು ಫೇಸ್ ವಾಶ್ ಮಾಡಿಕೊಂಡ್ರೆ ನಮಗೆ ಎಷ್ಟೇ ಪಿಗ್ಮೆಂಟೇಷನ್ ಇದ್ರೂ, ಎಷ್ಟೇ ಮೊಡವೆಗಳು ಆ ಥರ ಇದ್ರೂ ಕ್ಲಿಯರ್ ಆಗುತ್ತೆ. ನಮ್ಮ ಫೇಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.